ನನ್ನ ಪ್ರೀತಿಯ ಇಡೀ ಕರ್ನಾಟಕ ಜನತೆಗೆ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈಗ ಪೆಪ್ಪರ್ ಚಿಕನ್ ಹೇಗೆ ಮಾಡೋದು ಅನ್ನೋದು ಸುಲಭವಾಗಿ ತೋರಿಸ್ಕೊಡ್ತೀನಿ. ಓಕೆನಾ? ಸ್ಟವ್ ಅಂಟಿಸಿ ಮತ್ತೆ ಬಾಣಲಿ ಇಟ್ಟಿದ್ದೀನಿ. ಈಗ 1 ಕಪ್ಪು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಉಪ್ಪು ಅರಿಶಿನ 5 ನಿಮಿಷ ಮುಂಚೆನೇ ನಾನು ಕಲಸಿಟ್ಕೊಂಡು ಬಿಟ್ಟಿದ್ದೀನಿ. ಯಾರು ಅಷ್ಟೇ, ನೀವು ಮಾಡೋವಾಗಲೂ ಅಷ್ಟೇ ಉಪ್ಪು ಅರಿಶಿನ ಒಂದು 5 ನಿಮಿಷ ಮುಂಚೆನೇ ಕಲಸಿಟ್ಕೊಂಡು ಬಿಡಬೇಕು. ಈಗ ಎಣ್ಣೆ ಕಾದಿದೆ. ಕಾದ್ಮೇಲೆ ಈಗ ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿ, ಇದು ಹಸಿಮೆಣಸಿನಕಾಯಲ್ಲಿ ರೆಡ್ ಬರುತ್ತಲ್ವಾ, ಮಾಗಿದಲ್ವಾ, ಆ ಹಸಿಮೆಣಸಿನಕಾಯಿ ತಗೊತಾ ಇದ್ದೀನಿ. ಈಗ ಕಲಸ್ಕೊಳ್ಳೋಣ. ಈಗ ಶುಂಠಿ ಬೆಳ್ಳುಳ್ಳಿ ಕುಟ್ಕೊಂಡಿದ್ದೀನಿ. ಆ ಕುಟ್ಕೊಂಡಿರೋದನ್ನ ಹಾಕ್ಕೊಳ್ಳೋಣ. ಉರಿ ಜಾಸ್ತಿ ಇಟ್ಕೊಂಡು ಈಗ ಮಾಡ್ಕೊಳ್ಳೋಣ. ಈಗ ಕರ್ಬೇವು ಸೊಪ್ಪು ಒಣಗಿರುತ್ತಲ್ವಾ, ಒಣಗಿರೋದನ್ನ ಧೂಳು ಮಾಡ್ಕೊಂಡಿದ್ದೀನಿ. ಈಗ ಕೈಯಲ್ಲಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದನ್ನ ಒಗ್ಗರಣೆಲ್ಲ ಹಾಕ್ತೀನಿ. ಯಾಕೆ ಫ್ಲೇವರ್ ಬರಲಿ, ಚೆನ್ನಾಗಿರುತ್ತೆ ಅಂತ. ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ತಿರುಗಿಸ್ತಾ ಇರಬೇಕು. ಎಣ್ಣೆದಲ್ಲೇ ಸ್ವಲ್ಪ ಮೊಗ್ಗಿದೆ. ಮೊಗ್ಗಿದ ತಕ್ಷಣ ಈಗ ಕಲಿಸ್ಕೊಂಡಿರೋ ಚಿಕನ್ನ ಈಗ ಹಾಕ್ತಾ ಇದ್ದೀನಿ. ಎಲ್ಲ ಫುಲ್ಲು ಕ್ಲೀನಾಗಿ ಕಲಿಸ್ಕೊಡ್ಬೇಕು. ಕಲಿಸ್ಕೊಟ್ಟ ತಕ್ಷಣ ಒಂಚೂರು ಉಪ್ಪು ರುಚಿಗೆ ತಕ್ಕಂಗೆ ಉಪ್ಪು 1 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಈಗ ತಟ್ಟೆ ಮುಚ್ತಾ ಇದ್ದೀನಿ. ಟೊಮಟೊ ಹಾಕ್ಕೊತಾ ಇದ್ದೀನಿ. ಒಂದೇ ಟೊಮಟೊ ಹಾಕ್ಬೇಕು, ಜಾಸ್ತಿ ಟೊಮಟೊ ಹಾಕ್ಬಾರ್ದು. ಒಂದೇ ಟೊಮಟೊ ಕಟ್ ಮಾಡಿ ಈಗ ಹಾಕ್ಬಿಟ್ಟು ತಿರ್ಗಾ ಮತ್ತೆ ಮುಚ್ತಾ ಇದ್ದೀನಿ. ಈಗ ಒಂದೇ ಟೊಮಟೊ ಕಟ್ ಮಾಡಿ ಹಾಕಿದ್ದೀನಿ. ಹಾಕಿದ ತಕ್ಷಣ ಸ್ವಲ್ಪ ಕಲಸ್ಕೊಂಡು ಬಿಡೋಣ. ಈಗ ಇನ್ನೊಂದು 10 ನಿಮಿಷ ಮುಚ್ಚೋಣ. ಈಗ ತಟ್ಟೆ ತೆಗಿತಾ ಇದ್ದೀನಿ. ಈಗ ತಿರ್ಗಿಸ್ಕೊಡ್ತಾ ಇದ್ದೀನಿ. ಬೆಂದಿದೆ ಚಿಕನ್. ಈಗ ಧನಿಯಾ 1 ಸ್ಪೂನ್ ತಗೊತಾ ಇದ್ದೀನಿ. ಮತ್ತು ಚಿಕನ್ ಮಸಾಲ 1 ಸ್ಪೂನು. ಈಗ ಪೆಪ್ಪರು ತಗೊತಾ ಇದ್ದೀನಿ. 1 ಸ್ಪೂನು ಪೆಪ್ಪರ್ ಹಾಕ್ಕೊತಾ ಇದ್ದೀನಿ. 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗೆಲ್ಲ ಫುಲ್ಲು ಎಲ್ಲ ಕಲಿಸ್ಕೊಡೋಣ. ಕಲಿಸ್ಕೊಟ್ಟಿದ್ದೀನಿ. ಈಗ 1 ಗ್ಲಾಸ್ ನೀರು ಹಾಕೋಣ. ಯಾಕಂದರೆ ಮಸಾಲೆಲ್ಲ ಹಾಕಿದ್ದೀನಲ್ಲ, ಅದೆಲ್ಲ ಬೇಯಿದ ತಕ್ಷಣ ಗಟ್ಟಿ ಬರುತ್ತೆ. ಇದೆಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕುದಿಸೋಕ್ಕೆ ಬಿಟ್ಬಿಡೋಣ. ಒಂದು 5 ನಿಮಿಷ ಕುದಿಸೋಕ್ಕೆ ಬಿಟ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಫ್ಲೇವರ್ ಚೆನ್ನಾಗಿದೆ ಸಾರು.
ಈಗ ಪೆಪ್ಪರ್ ಚಿಕನ್ ಗೊಜ್ಜು ರೆಡಿ, ಮುದ್ದೆಗೆ ಇಟ್ಟಿದ್ದೀನಿ. ತಟ್ಟೆಗೆ ಹಾಕಿದ ತಕ್ಷಣ ಎಲ್ಲರೂ ಊಟ ಮಾಡೋಣ. ಈಗ ಕಪ್ಪಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಪೆಪ್ಪರ್ ಚಿಕನ್ ಗೊಜ್ಜು ಮುದ್ದೆ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಕೆಡುಕರು ಹುಲ್ಲಿನಂತೆ ಬೆಳೆದು ಬಾಡೋಗ್ತಾರೆ. ಅದ ನೀತಿವಂತರು ಕಷ್ಟಪಟ್ಟು ಕೊನೆವರೆಗೂ ನಿಲ್ಲುತ್ತಾರೆ ದೇವರ ಹತ್ರ. ಏನಂತೀರಾ?